ಮಾಜಿ ಎಂಎಲ್ಎ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಶ್ವರಪ್ಪ ವಿರುದ್ಧ ಎಫ್ಐಆರ್. ಈಶ್ವರಪ್ಪ ಕುಟುಂಬದಿಂದ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಶ್ವರಪ್ಪರ ಮಗ ಕೆಇ ಕಾಂತೇಶ್ ವಿರುದ್ಧವೂ ಕೂಡ ಎಫ್ಐಆರ್. ಈಶ್ವರಪ್ಪ ಸೊಸೆ ಕಾಂತೇಶ್ ಪತ್ನಿ ಶಾಲಿನಿ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿರುವಂತಹದ್ದು. ಜುಲೈ 2ರಂದು ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಲೋಕಾಯುಕ್ತ ಡಿವೈಎಸ್ಪಿ ಈಶ್ವರಪ್ಪ ಕುಟುಂಬದಿಂದ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಾಗಿನ ಆರೋಪ ಇದು. ಈಶ್ವರಪ್ಪರ ಕುಟುಂಬ, ಈಶ್ವರಪ್ಪರ ಮಗ, ಈಶ್ವರಪ್ಪರ ಮಗನ ಹೆಂಡತಿ ಎಲ್ಲರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕಾಂತೇಶ್ ವಿರುದ್ಧವೂ ಎಫ್ಐಆರ್. ತಂದೆ, ಮಗ, ಸೊಸೆ ಎಲ್ಲರ ವಿರುದ್ಧವೂ ಕೂಡ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ರೆಡಿ ಆಗಿದೆ. ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ದಾಖಲು. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರ ಈಶ್ವರಪ್ಪ ಎದುರಿಸ್ತಾ ಇರೋ ಅಗ್ನಿ ಪರೀಕ್ಷೆಗಳು ಒಂದೆರಡಲ್ಲ. ರಾಘವೇಂದ್ರ ವಿರುದ್ಧ ಹೀನಾಯ ಸೋಲು, ಅದಾದ ನಂತರ ಉಚ್ಚಾಟನೆ, ಅದಾದ ನಂತರ ಹೀಗೆ ನಾನಾ ಸಂಕಷ್ಟಗಳು. ಈಗ ಈಶ್ವರಪ್ಪ ಕುಟುಂಬದಿಂದ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಶ್ವರಪ್ಪರ ಮಗ ಕೆಇ ಕಾಂತೇಶ್ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಇನ್ನು ಈಶ್ವರಪ್ಪರ ಸೊಸೆ ಕಾಂತೇಶ್ ಪತ್ನಿ ಶಾಲಿನಿ ವಿರುದ್ಧವೂ ಕೂಡ ಎಫ್ಐಆರ್. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತವರ ಮಗ ಜೈಲಿಗೆ ಹೋದಾಗ ಇದೇ ಥರ ಚರ್ಚೆ ಆಯಿತು, ತಂದೆ ಮಗನ ವಿರುದ್ಧನೇ ಕೇಸ ಅಂತ. ಈಗ ಈಶ್ವರಪ್ಪ ಮತ್ತು ಮಗನ ವಿರುದ್ಧ ಕೇಸ್ ಆಗಿರ್ತಕ್ಕಂತಹದ್ದು ಅಕ್ರಮ ಆಸ್ತಿ ಗಳಿಕೆ. ಯಾವುದೋ ಕನ್ನಡ ಪರ ಹೋರಾಟದ ವಿರುದ್ಧ ಅಥವಾ ಕನ್ನಡ ಪರ ಹೋರಾಟಗಾರ ಅನ್ನೋ ಕಾರಣಕ್ಕೋಸ್ಕರ ಎಫ್ಐಆರ್ ಆಗಿರುವಂತಹದ್ದಲ್ಲ, ಅಥವಾ ನಾಡು ನುಡಿ ಜಲ ಅಂಥೇಳಿ ಹೋರಾಟ ಮಾಡಿ ಎಫ್ಐಆರ್ ಆಗಿರೋದಲ್ಲ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಎಸಿನೋ ಬಿಜೆಪಿಯ ಮಾಜಿ ಶಾಸಕ, ಬಿಜೆಪಿಯ ಮಾಜಿ ಮುಖಂಡ ಅಂತಲೇ ಹೇಳ್ಬೋದು, ಉಚ್ಚಾಟನೆ ಆಗಲ್ಪಟ್ಟಂಥ ಈಶ್ವರಪ್ಪ. ಇನ್ನು ಈ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಈಶ್ವರಪ್ಪ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪರ ವಿರುದ್ಧವೂ, ಈಶ್ವರಪ್ಪರ ಮಗನ ವಿರುದ್ಧವೂ, ಈಶ್ವರಪ್ಪರ ಸೊಸೆಯ ವಿರುದ್ಧವೂ ಈಶ್ವರಪ್ಪ ಕುಟುಂಬದ ಬಗ್ಗೆ ಲೋಕಾಯುಕ್ತಕ್ಕೆ ಯಾಕೆ ಕನಿಕರ? ಈಶ್ವರಪ್ಪ ಕುಟುಂಬದ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇನ್ನೂ ನೋ ಆಕ್ಷನ್. ಎಫ್ಐಆರ್ ದಾಖಲಿಸಿ 3 ತಿಂಗಳಲ್ಲಿ ವರದಿಗೆ ಸೂಚಿಸಿದ್ದ ನ್ಯಾಯಾಲಯ, ಬೆಂಗಳೂರಿನಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ನೀಡಿತ್ತು. ಏಪ್ರಿಲ್ 4ರಂದು ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿದ್ದ ನ್ಯಾಯಾಲಯ ಆ ಆದೇಶದ ಪ್ರಕಾರ ನಾಳೆ ಏಪ್ರಿಲ್ 5ನೇ ತಾರೀಕು ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನು ನೀಡಿದ್ದ ನ್ಯಾಯಾಲಯ ಆ ಆದೇಶದ ಪ್ರಕಾರ ನಾಳೆ ಲೋಕಾಯುಕ್ತ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಬೇಕು. ಆದರೆ ಲೋಕಾಯುಕ್ತ ಪೊಲೀಸರು ಮೊನ್ನೆ ಅಂದರೆ ಜುಲೈ 2ನೇ ತಾರೀಕು, ನಾಳೆ ಅಂದರೆ ಜುಲೈ 5ನೇ ತಾರೀಕು ಲೋಕಾಯುಕ್ತ ಕೋರ್ಟ್ಗೆ ವರದಿ ಸಲ್ಲಿಸಬೇಕಿತ್ತು. ಆದರೆ ತನಿಖಾ ವರದಿಗೆ 3 ತಿಂಗಳ ಗಡುವು ಬಾಕಿ ಇರುವ 3 ದಿನ ಮೊದಲಷ್ಟೇ ಎಫ್ಐಆರ್. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ವಕೀಲ ವಿನೋದ್ ಕುಮಾರ್ಗೆ ನೋಟಿಸ್ ಕೊಡಲಾಗಿದೆ. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಸಲ್ಲಿಸುವಂತೆ ವಿನೋದ್ಗೆ ನೋಟಿಸ್. ಶಿವಮೊಗ್ಗದ ವಕೀಲ ವಿನೋದ್ ಕುಮಾರ್ ದಾವೆಯಡಿ ತನಿಖೆಗೆ ಆದೇಶಿಸಲಾಗಿದೆ. ಈಶ್ವರಪ್ಪರ ವಿರುದ್ಧ ಮತ್ತು ಈಶ್ವರಪ್ಪರ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರೊಂದು ಕೇಳಿ ಬಂದಾಗ ಆರೋಪಿಯ ಹಿನ್ನೆಲೆ ಏನು ಅಂತ ಕೂತ್ಕೊಂಡು ಯೋಚನೆ ಮಾಡೋದು ಬಿಟ್ಟು ಆತ ಪ್ರಭಾವಿನೋ ಅಪ್ರಭಾವಿನೋ, ಪ್ರಬುದ್ಧನೋ ಅಪ್ರಬುದ್ಧನೋ, ವಿವೇಚನೆ ಇರ್ತಕ್ಕಂಥವನೋ ಅಥವಾ ಅವಿವೇಕಿನೋ ಅನ್ನೋ ಯೋಚನೆಗಿಲ್ಲ ಅವಕಾಶ ಇಲ್ಲ. ನ್ಯಾಯಾಲಯ ಆದೇಶ ಮಾಡಿದೆ. ಆದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಶ್ವರಪ್ಪರ ಮೇಲೆ ಯಾಕಿಷ್ಟೊಂದು ಕನಿಕರ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅವರಿಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೋ, ಅಥವಾ ಅವರ ಹೃದಯ ವೀಕ್ ಇದೆ ಅನ್ನೋ ಕಾರಣಕ್ಕೋ, ಅಥವಾ ಬೇರಿನ್ನೇನಾದ್ರೂ ನಂಟುಗಳಿದಾವ, ಮಾನಸಿಕ ನಂಟು ಅಥವಾ ದೈಹಿಕ ನಂಟು, ಈ ಬಗ್ಗೆ ಚರ್ಚೆಗಳಾಗಬೇಕಲ್ಲ. ಈಶ್ವರಪ್ಪ ಕುಟುಂಬದ ಅಕ್ರಮ ಆಸ್ತಿ ಗಳಿಕೆ ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲು ಮಾಡಿ 3 ತಿಂಗಳಲ್ಲಿ ವರದಿಗೆ ಸೂಚಿಸಿದ್ದ ನ್ಯಾಯಾಲಯ
ಬೆಂಗಳೂರಿನಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಆ ಆದೇಶದ ಪ್ರಕಾರ ಏಪ್ರಿಲ್ 5ರಂದು ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶದ ಪ್ರಕಾರ ನಾಳೆ ಲೋಕಾಯುಕ್ತ ಕೋರ್ಟಿಗೆ ತನಿಖಾ ವರದಿ ಸಲ್ಲಿಸಬೇಕು. ನಾಳೆ ನ್ಯಾಯಾಲಯಕ್ಕೆ ಇನ್ವೆಸ್ಟಿಗೇಷನ್ ವರದಿ ಸಲ್ಲಿಕೆಯಾಗಬೇಕು. ಆದರೆ ಈವರೆಗೂ ಲೋಕಾಯುಕ್ತರು ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಏನಿರಬಹುದು? ಮೊನ್ನೆ 2 ದಿನದಲ್ಲಿ ಎಷ್ಟು ಪ್ರಮಾಣದ ಇನ್ವೆಸ್ಟಿಗೇಷನ್ ಆಗಿರಬಹುದು? ಇನ್ನು ನಾಳೆ ಏನು ಸಲ್ಲಿಸ್ತಾರೋ? ಈಶ್ವರಪ್ಪರ ಮೇಲೆ ಅನುಕಂಪವನ್ನು ತೋರಿಸಲಾಗ್ತಾ ಇದೆಯಾ? ಈ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಶ್ವರಪ್ಪರ ಮೇಲೆ ಕನಿಕರವನ್ನ ಅಥವಾ ಪ್ರತ್ಯೇಕವಾದಂತಹ ಒಂದು ತರಹದ ವಾತ್ಸಲ್ಯವನ್ನ ತೋರಲಾಗ್ತಾ ಇದೆಯಾ? ಈಶ್ವರಪ್ಪ ಕರ್ನಾಟಕ ನೆಲ ಜಲದ ಪರ ಹೋರಾಟ ಮಾಡಿದ ಕೇಸ್ ಅಲ್ಲ ಇದು. ಅಕ್ರಮ ಆಸ್ತಿಗಳಿಕೆ ತಾನು ಮಾತ್ರ ಅಲ್ಲ, ತನ್ನ ಕುಟುಂಬದ ಸಮೇತ ಮೇರಿ ಖಾನ್ದಾನ್ ಬಿ ಈ ಪ್ರಕರಣದಲ್ಲಿ ಆರೋಪಿತರು. ಆ ತರಹದೊಂದು ಪ್ರಕರಣದ ವಿಚಾರವಾಗಿ ನ್ಯಾಯಾಲಯ ಖಡಕ್ ಆದೇಶವನ್ನು ಹೊರಡಿಸಿತ್ತು. ಜುಲೈ 5ನೇ ತಾರೀಕು ಅರ್ಥಾತ್ ನಾಳೆ ನ್ಯಾಯಾಲಯಕ್ಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಬೇಕು. ಯಾರು? ಸಂಬಂಧಪಟ್ಟಂತ ಲೋಕಾಯುಕ್ತ ಅಧಿಕಾರಿಗಳು. ಮೊನ್ನೆ FIR ಆಗಿದೆ. ಈವರೆಗೂ ಪ್ರಾಥಮಿಕ ತನಿಖೆಯೂ ಕೂಡ ನಡೆದಿಲ್ಲ ಅನ್ನೋದು ಉನ್ನತ ಮೂಲಗಳ ಮಾಹಿತಿ. ಹಾಗಾಗಿ ಏನು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ? ಈಶ್ವರಪ್ಪರ ಹೆಸರು ತಳುಕು ಹಾಕಿಕೊಂಡಿರ್ತಕ್ಕಂತಹ ಈ ಪ್ರಕರಣದಲ್ಲಿ ಈಶ್ವರಪ್ಪರ ಪಾತ್ರ ಎಷ್ಟಿದೆ? ಈಶ್ವರಪ್ಪರು ಅಧಿಕಾರದಲ್ಲಿದ್ದಾಗ ಪ್ರಭಾವವನ್ನು ಬಳಸಿಕೊಂಡಿದ್ರ? ಈಶ್ವರಪ್ಪನ ಮಗನ ಪಾತ್ರ ಎಷ್ಟಿದೆ? ಈಶ್ವರಪ್ಪನ ಮಗನ ಹೆಂಡತಿ ಪಾತ್ರ ಎಷ್ಟಿದೆ? ಎಲ್ಲವನ್ನು ಪ್ರತ್ಯೇಕವಾದಂಥ ವರದಿಗಳನ್ನು ಮಾಡಬೇಕಾಗಿ ಬರುತ್ತೆ. ಈವರೆಗೂ 2 ದಿನದಲ್ಲಿ ಏನು ತನಿಖೆ ಮಾಡಿರ್ಬೋದು? ಅದು ಕೂಡ ಈಶ್ವರಪ್ಪರ ವಿರುದ್ಧ. ನಾಳೆ ಏನು ರಿಪೋರ್ಟ್ ಸಲ್ಲಿಕೆಯಾಗುತ್ತೆ? ಯಾಕೆ ಈ ತರಹದೊಂದು ನಿರ್ಲಕ್ಷ್ಯ? ಯಾಕೆ ಈ ತರಹದೊಂದು ಇಗ್ನೋರ್? ಈಶ್ವರಪ್ಪ ಮಾಜಿ ಸಚಿವ, ಮಾಜಿ DCM, ಮಾಜಿ ಶಾಸಕ ಅನ್ನೋ ಕಾರಣಕ್ಕ ಯಾಕೆ ಈ ತರಹದ ತಾರತಮ್ಯ ಧೋರಣೆ? ಆದರೆ ತನಿಖಾ ವರದಿಗೆ ಇನ್ನು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ವಕೀಲ ವಿನೋದ್ ಕುಮಾರ್ಗೂ ಕೂಡ ನೋಟಿಸ್ ಕೊಡಲಾಗಿದೆ. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಸಲ್ಲಿಸುವಂತೆ ವಿನೋದ್ಗೆ ನೋಟಿಸ್. ಈಶ್ವರಪ್ಪರನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಅಥವಾ ಈಶ್ವರಪ್ಪರ ವಿರುದ್ಧದ ಪ್ರಕರಣದಲ್ಲಿ ಸಾಕ್ಷಿಗಳು ದುರ್ಬಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಹೋಮ್ ವರ್ಕ್ಗಳು ನಡೀತಾ ಇದ್ದಾವ? ಈಶ್ವರಪ್ಪ ಕುಟುಂಬದ ಅಕ್ರಮ ಆಸ್ತಿಗಳಿಕೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಗ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಚರ್ಚೆಗಳಾಗಿತ್ತು. ಈಗ ಈಶ್ವರಪ್ಪ ಮತ್ತು ಈಶ್ವರಪ್ಪರ ಮಗ ಈಶ್ವರಪ್ಪರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಅಕ್ರಮ ಆಸ್ತಿಗಳಿಕೆ ಸಂಬಂಧ ಮತ್ತೊಂದು FIR ಜೊತೆಗೆ ಈಶ್ವರಪ್ಪ ಘರ್ ವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಬಿಜೆಪಿ ವಾಪಸ್ ಆದ್ರು ಎನ್ನುವ ಹೊತ್ತಲ್ಲಿ FIR ದಾಖಲಾಗಿದೆ. ಈಶುಗೆ ಅಡ್ಡಿ ಆಗ್ತಾ ಇದೆಯಾ ಶಿವಮೊಗ್ಗ ಬಿಜೆಪಿ ಪಾಲಿಟಿಕ್ಸ್? ಇತ್ತ ಹಿಂದೂ ಹುಲಿ ಈಶ್ವರಪ್ಪ ಪುತ್ರನು ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಲೋಕಾಯುಕ್ತ ಉರುಳಲ್ಲಿ ಈಶ್ವರಪ್ಪ ಬಿಜೆಪಿ ಸೇರೋದು ಕನಸಿನ ಮಾತ. ಇದೇ ಪ್ರಕರಣ ಮುಂದಿಟ್ಟು ಹೈಕಮಾಂಡ್ಗೆ ಈಶು ವಿರೋಧಿಗಳ ದೂರು. ಈ ಶತಾಯಗತಾಯ ಈಶ್ವರಪ್ಪ ಹೊರಗಿಡೋದಕ್ಕೆ ನಡೀತಾ ಇದೆ ಮಹಾಮಸಲತ್ತು. ಈಶ್ವರಪ್ಪ ಘರ್ ವಾಪಸಿ ವಿರುದ್ಧ ನಡೀತಾ ಇದೆಯಾ ಷಡ್ಯಂತ್ರ? ಇನ್ನೇನು ಬಿಜೆಪಿ ವಾಪಸ್ ಆದ್ರು ಎನ್ನುವ ಹೊತ್ತಲ್ಲಿ FIR ಒಂದು ದಾಖಲಾಗಿದೆ. ಈಶುಗೆ ಅಡ್ಡಿ ಆಗ್ತಾ ಇದೆಯಾ ಶಿವಮೊಗ್ಗ ಬಿಜೆಪಿ ಪಾಲಿಟಿಕ್ಸ್? ಇತ್ತ ಹಿಂದೂ ಹುಲಿ ಈಶ್ವರಪ್ಪ ಪುತ್ರನು ಅಡಕತ್ತೇರಿಯಲ್ಲಿ ಸಿಕ್ಕಿ ಹಾಕಿಕೊಂಡು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಲೋಕಾಯುಕ್ತ ಉರುಳಲ್ಲಿ ಈಶ್ವರಪ್ಪ ಬಿಜೆಪಿ ಸೇರೋದು ಕನಸಿನ ಮಾತಾಗಿ ಪರಿಣಮಿಸುತ್ತಾ ಈಶ್ವರಪ್ಪ ಬಿಜೆಪಿಗೆ ವಾಪಸ್ ಆಗ್ತಾರೆ ಎನ್ನುವಂತಹ ಚರ್ಚೆ ನಡೆದಾಗ್ಲೇ ಅದ್ಯಾವುದೋ ಮಗನಿಗೆ 108 ವಿಘ್ನಗಳಂತೆ. ಹಂಗೆ ಈಶ್ವರಪ್ಪ ಘರ್ ವಾಪಸಿ ಆಗ್ತಾರೆ. ಸೈಡಿಗಿಟ್ಟಿದ್ದ ಸಿದ್ಧಾಂತವನ್ನ ಮತ್ತೆ ಎದೆ ಮೇಲೆ ಹೊತ್ಕೊಂಡು ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಆಗಾಗ ಬರುವಂತಾಗುತ್ತೆ ಅಂತ ಹೇಳಿ ಏನು ಕನಸ್ಕೊಂಡಿದ್ದ ಪುಣ್ಯಾತ್ಮ ಪಾಪ. ಅಷ್ಟೊತ್ತಿಗದಾಗಲೇ ಇಟ್ರು ನೋಡಿ, ಅಷ್ಟೊತ್ತಿಗದಾಗಲೇ FIR ಒಂದು ದಾಖಲಾಗುತ್ತೆ. ಎಲ್ಲರಿಗೂ ಒಂದೆರಡು ಶತ್ರುಗಳಿದ್ರೆ ಈಶ್ವರಪ್ಪರಿಗೆ ಅವರಲ್ಲಿ ಎಷ್ಟು ರೋಮಗಳಿದಾವೆ ಅಷ್ಟು ಶತ್ರುಗಳಿದ್ದಾರೆ ಬಿಜೆಪಿಲಿ, ಕಾಂಗ್ರೆಸ್ ಅಲ್ಲಲ್ಲ ಬಿಜೆಪಿಲಿ.
ಸ್ವಪಕ್ಷದ ಶತ್ರುಗಳಿಂದಲೇ ಸಹಿಸಿಕೊಳ್ಳಲಾಗದ ಮಹಾ ಷಡ್ಯಂತ್ರನ ಇದು. ಅಕ್ರಮ ಆಸ್ತಿ ಪ್ರಕರಣ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಂತಹ ಪ್ರಕರಣ ಒಂದಕ್ಕೆ ಜೀವ ಬರುತ್ತೆ. ಈಶ್ವರಪ್ಪರವರು ಇನ್ನೇನು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಾರೆ ಎನ್ನುವಂಥ ಚರ್ಚೆಗಳು ಮುನ್ನೆಲೆಯಲ್ಲಿರುವಾಗಲೇ ಈಶ್ವರಪ್ಪರ ವಿರುದ್ಧದ FIR ಒಂದು ದಾಖಲಾಗುತ್ತೆ. ಬರೀ ಈಶ್ವರಪ್ಪರು ಮಾತ್ರ ಅಲ್ಲ, ಈಶ್ವರಪ್ಪರನ್ನ ಮಾತ್ರ ಸಿಲುಕಿಸಿದ್ರೆ ಲೀಗಲಿ ಅವರು ರಕ್ಷಣೆ ಹೊಂದಬಹುದು ಅನ್ನೋ ಕಾರಣಕ್ಕೋಸ್ಕರ ಈಶ್ವರಪ್ಪರ ಕುಟುಂಬವನ್ನೇ ಎಳೆದು ತರಲಾಯಿತು. ಅಪ್ಪ, ಮಗ, ಸೊಸೆ. ಈತ ಹಿಂದೂ ಹುಲಿ ಈಗ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹಾಗಾದರೆ ಸ್ವಪಕ್ಷದವರಿಂದಲೇ ನಡೀತಾ ಈ ತರಹದ್ದೊಂದು ಪ್ರಯತ್ನ? ಇದೇ ಪ್ರಕರಣವನ್ನು ಮುಂದಿಟ್ಟುಕೊಂಡು ಹೈಕಮಾಂಡಿಗೆ ಈಶು ಒಂದು ತರಹದ ನಿಷ್ಠೂರದ ವ್ಯಕ್ತಿಯಾಗಿ ಮಾರ್ಪಡಬಹುದು. ಹೈಕಮಾಂಡ್ ನಾಯಕರು ಹಟ್ಜಾವ್ ಅಂತ ಹೇಳಬಹುದು. ಹಟ್ಜಾವ್, ನೀವು ಸರಿದಾರಿಗಿನ್ನೂ ಬಂದಿಲ್ಲ. ಹಾಗಾಗಿ ಇಷ್ಟ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಈ ತರಹದ್ದೊಂದು ಪ್ರಯತ್ನಕ್ಕೆ ಮುಂದಾದ್ರೆ ಅದರಲ್ಲಿ ಸಫಲರಾದ್ರ ಎನ್ನುವಂತಹದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.